ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಬಿಗಿನರ್ಸ್ ಅಥವಾ ಯಾರಾದರೂ ಲೋ ಬಜೆಟ್ನಲ್ಲಿ ಟ್ರೈಪಾಡ್ ಸ್ಟ್ಯಾಂಡ್ ಹುಡುಕ್ತಾ ಇದ್ರೆ ಅವರಿಗೊಂದು ಯೂಸ್ ಆಗೋದಾದ್ರೆ ಆಗಲಿ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನೊಂದು ಟ್ರೈಪಾಡ್ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಆ ಒಂದು ಟ್ರೈಪಾಡ್ ಸ್ಟ್ಯಾಂಡ್ ಹೇಗಿದೆ ಅಂತ ತೋರಿಸು ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫ್ಲಿಪ್ಕಾರ್ಟಲ್ಲಿ ನಾನು ಬುಕ್ ಮಾಡಿರೋದು. ಫ್ಲಿಪ್ಕಾರ್ಟಿಂದ ಡೈರೆಕ್ಟ್ ಈ ಥರನೇ ಬಂತು. ಯಾವುದೇ ಪ್ಯಾಕೆಟ್ ಆಗಿರ್ಬೋದು, ಯಾವುದೇ ಒಂದು ಕವರಿಂಗ್ ಯಾವುದೂ ಇತ್ತಿಲ್ಲ. ಜಸ್ಟ್ ಈ ಥರ ಆಗಿ ಇಲ್ಲಿ ಟೇಪಿಂಗ್ ಮಾಡಿದ್ರು, ಎರಡು ಕಡೆ ಟೇಪಿಂಗ್ ಮಾಡಿದ್ರು. ಬಿಟ್ಟರೆ ಇಲ್ಲಿ ಅಡ್ರೆಸ್, ನೇಮ್ಸ್ ಆ ಥರ ಆಗಿರೋ ಒಂದು ಸ್ಟಿಕ್ಕರ್ ಬಂದಿದೆ ಅಷ್ಟೇ. ಸರಿ, ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ, ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸೊ ಮೇಲ್ಗಡೆ ಈ ಬಾಕ್ಸ್, ಇದು ಮೊಬೈಲ್ ಹೋಲ್ಡ್ ಆಗುವಂಥದ್ದು ಇಟ್ಟಿರ್ತಾರೆ. ಇದರಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೊಬೈಲ್ನ ಈ ಪಾರ್ಟ್ನ ನಾವು ಸ್ಟ್ಯಾಂಡಿಗೆ ಲಾಕ್ ಮಾಡ್ಬೋದು. ಸೊ ಈ ಕಡೆ ಕೂಡ ಮಾಡ್ಬೋದು, ಬಟ್ ಈ ಕಡೆ ಮಾಡಿದ್ರೆ ಹೇಗೆ ವಿಡಿಯೋ ಮಾಡೋದು ಅಂತ ಗೊತ್ತಿಲ್ಲ. ಸೊ ನೋಡೋಣ. ಸೊ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಅದು ಚಿತ್ರಾನ್ನ ಆಗ್ಬಿಟ್ಟಿದೆ, ನೋಡ್ಬೋದು ಹೇಗಿದೆ ಅಂತ. ಸೊ ನೋಡ್ಬೋದು 3 ಲೆಗ್ಸ್ ಇರುವಂಥದ್ದು. ಆ ಲೆಗ್ಸ್ನ ಟೈಟ್ ಮಾಡ್ಕೊಳ್ಳೋಕ್ಕೆ ನೀವು ನೋಡ್ಬೋದು, ಇಲ್ಲಿ ಟೈಟ್ ಮಾಡಿದ್ರೆ ಲೂಸ್ ಮಾಡೋಕ್ಕಾಗಲ್ಲ. ಸೊ ಜಾಮ್ ಆಗಿಬಿಡುತ್ತೆ. ಸೊ ಲೆಗ್ ಟೈಟ್ ಮಾಡ್ದ ಅಂತಂದರೆ ಇಲ್ಲಿ ಲಾಕ್ ಆಗಿಬಿಡುತ್ತೆ. ಸೊ ನೋಡ್ಬೋದು ಲೆಗ್ಸ್ ಲಾಕ್ ಆಗಿದೆ. ಸೊ ನಾವು ಲೆಗ್ಸ್ನ ಹೈಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನೀವು ನೋಡ್ಬೋದು ಲೆಗ್ಸ್ ಲೂಸ್ ಆಗಿಲ್ಲ. ಹೊಸದಲ್ಲ, ಹಾಗಾಗಿ ಅಷ್ಟು ಪ್ರಾಕ್ಟೀಸ್ ಇಲ್ಲ. ಸೊ ನೋಡ್ಬೋದು ಹೇಗಿದೆ ಅಂತ. ಸೊ ಸೂಪರಾಗಿ ನಿಲ್ಲುತ್ತೆ. ಇಷ್ಟೇ ಅಲ್ಲ, ಇದು ಬಂದ್ಬಿಟ್ಟು 7 ಫೀಟ್ ಇರುವಂಥದ್ದು. ಸೊ ನೋಡ್ಬೋದು, ಈ ಒಂದು ಪಾಯಿಂಟಿಗೆ ನಾವು ಇಲ್ಲಿ ಲಾಕ್ ಮಾಡಬೇಕಾಗುತ್ತೆ. ಸೊ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿಗೆ ಲಾಕ್ ಆಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಏನಿದೆ, ಹೆವಿ ಸೌಂಡ್ ಆಗುತ್ತೆ. ಸೊ ನೋಡ್ಬೋದು ಮೊಬೈಲ್ ಎಷ್ಟಿದೆ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಂಥದ್ದು. ಸೊ ಇದು ಮೊಬೈಲ್ ಬೈಕಲ್ಲೆಲ್ಲ ನಾವು ಮೊಬೈಲ್ ಹೋಲ್ಡರ್ ಹೆಂಗೆ ಬರುತ್ತೆ, ಸೇಮ್ ಅದೇ ಒಂದು ಕಾನ್ಸೆಪ್ಟಲ್ಲಿ ಇರುವಂಥದ್ದು. ಸೊ ಇಲ್ಲೊಂದಿದೆ, ಇಲ್ಲಿ ಕೂಡ ನೀವು ನೋಡ್ಬೋದು, ಇಲ್ಲೊಂದು ಲಿವರ್ ಇದೆ, ಲಾಕು ರಿಲೀಸ್ ಮಾಡೋದು, ಲಾಕ್ ಮಾಡೋವಂಥದ್ದು ಕೂಡ. ಇಲ್ಲಿ ಒಂದು ಕೂಡ ಇದೆ, ಟೋಟಲ್ ಆಗಿ 3. ಸೊ ಇಲ್ಲೊಂದು ಬರುತ್ತೆ, 1 2 3 ಸ್ಟೆಪ್ ಇರುತ್ತೆ. ಸೊ ಇದು ಲೆಗ್ನ ನಾವು ಎಷ್ಟು ಬೇಕಷ್ಟು ಹೈಟ್ ಮಾಡ್ಕೋಬೋದು. ನೋಡ್ಬೋದು ನೀವು ಲೆಗ್ನ ಇಲ್ಲೇ ಆಲ್ರೆಡಿ ಹೈಟ್ ಆಯಿತು, ನಾವು ಇಲ್ಲಿ ಏನು ಹೇಳ್ದಿಲ್ಲ. ಸೊ ಇಲ್ಲೇ ನಿಮ್ಗೆ ಹೈಟ್ ಆಯಿತು. ಸೊ ಇಲ್ಲೇ ಲೆಗ್ನ ನಾವು ಎಷ್ಟು ಅಗಲ ಬೇಕು ಅಷ್ಟಾಗಲ್ಲ. ಸೊ ನೋಡ್ಬೋದು ಲೆಗ್ನ ಜಾಸ್ತಿ ಅಗಲ ಮಾಡಿದಷ್ಟು ಹೈಟ್ ಕಮ್ಮಿ ಆಗುತ್ತೆ. ಸೊ ನೋಡಿ ಇವಾಗ ಈ ಹೈಟಿಗೆ ಬಂತು. ಸೊ ಲೆಗ್ನ ಜಸ್ಟ್ ಹಿಂಗೆ ಮಾಡಿದ್ರೆ ಸಾಕು, ನೋಡಿ ಹೈಟ್ ಜಾಸ್ತಿ ಆಯಿತು. ಸೊ ಲೆಗ್ನ ಹೈಟ್ ಕಮ್ಮಿ ಮಾಡ್ಕೋಬೋದು. ಸೊ ನಿಮಗೆ ಈಗ ತೋರಿಸ್ತಾ ಇದ್ದೀನಿ, ನೋಡ್ಕೋಬೋದು. ಸೊ ಡೌನ್ ಕೂಡ ಆಗುತ್ತೆ. ಸೊ ಒಂದು ಸ್ಟೆಪ್ ಆಯ್ತಾ, ಇನ್ನೊಂದು ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೋಡ್ಬೋದು, ಲಾಸ್ಟ್ ಸ್ಟೆಪ್. ಸೊ 3 ಸ್ಟೆಪ್ ಇರೋದು. ಸೊ ಇದರಲ್ಲೂ ಒಂದು ಸ್ಟೆಪ್, ತುಂಬ ಹೈಟ್ ಇದೆ, ನೋಡ್ಬೋದು. ಸೊ 375 ರುಪೀಸ್ ನಾನು ಕೊಟ್ಟು ತಗೊಂಡೆ. ಸೊ ಆರಾಮಾಗಿ ಕೊಡ್ಬೋದು, ಬಟ್ ಜಾಸ್ತಿ ವೆಯ್ಟ್ ತಡೆಯಲ್ಲ, ಜಸ್ಟ್ ಮೊಬೈಲ್ದು ವೆಯ್ಟ್ ಮಾತ್ರ ತಡೆಯುತ್ತೆ. ಸೊ ವೆಯ್ಟ್ಲೆಸ್ ಅಂದರೆ ತುಂಬಾ ವೆಯ್ಟ್ಲೆಸ್ ಆಗಿರುವಂಥದ್ದು. ನೋಡ್ಬೋದು ಇದು ಅಲ್ಯೂಮಿನಿಯಂ ಪೈಪ್ ಆಗಿರುತ್ತೆ. ಸೊ ವೆಯ್ಟ್ ಅಂದರೆ ವೆಯ್ಟೇ ಇಲ್ಲ, ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು, ಆರಾಮಾಗಿ ತೊಗೊಂಡು ಹೋಗ್ಬೋದು. ಹಿಂಗೆ ಪ್ಯಾಕ್ ಮಾಡ್ಕೊಂಡು ಒಂದು ಬ್ಯಾಕ್ ಸೈಡಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರೆ ಲಗೇಜ್ ಅಂತಲೇ ಅನಿಸೋದಿಲ್ಲ. ಸೊ ನೋಡ್ಬೋದು ಇಷ್ಟುದ್ದ ಆಗುತ್ತೆ. ಸೊ ಈ ಥರ ನೋಡೋದು ಸ್ವಲ್ಪ ಹೆವಿಯಾಗಿರೋ ಥರ ಅನಿಸುತ್ತೆ. ಸೊ ರಿಲೀಸ್ ಮಾಡಿ ಆದ್ಮೇಲೆ ನೋಡ್ಬೋದು, ಇದೊಂದು ಸ್ಟೆಪ್ ಆಯ್ತಾ, ಇಷ್ಟಕ್ಕೆ ಲಾಕ್. ಅಲ್ಲಿಂದ ಈ ಸ್ಟೆಪ್ ಫಸ್ಟ್ ಈ ಸ್ಟೆಪ್. ಸೊ ನೋಡಿ ಇದು ಹೋಗಿಲ್ಲ ಮೇಲೆಗೆ, ಒಂದು ಸ್ಟೆಪ್, ಈಗ 2ನೇ ಸ್ಟೆಪ್. ಸೊ ನೋಡ್ಬೋದು ಅಲ್ಲಿಂದ ಲೆಗ್ಗಲ್ಲಿ ಕೂಡ ನಾವು ಹೈಟ್ ಕಮ್ಮಿ ಮಾಡ್ಕೋಬೋದು. ಲೆಗ್ನ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಲೆಗ್ ನೋಡಿ ಯಾವ ಥರ ಫಂಕ್ಷನ್ ಆಗುತ್ತೆ ಅಂತ. ಇಷ್ಟಕ್ಕೆ ಬೇಕಾದ್ರೆ ಇಟ್ಕೋಬೋದು, ಇಲ್ಲ ನಮಗೆ ಇದು ಏನಿದೆ ಈ ಪಾರ್ಟ್
ಇದು ಮೇಲೆಗೆ ಹೋಗುತ್ತೆ. ಮೇಲೆಗೆ ಹೋಯ್ತು ಅಂತ ಹೇಳಿದ್ರೆ ನೋಡಿ, ಮೇಲೆಗೆ ಹೋಯ್ತು. ಮೇಲೆಗೆ ಹೋದಾಗ ನಮಗೆ ನೋಡಿ ಲೆಗ್ ಫುಲ್ ಕೆಳಗೆ ಬಂತು. ಲೆಗ್ ಫುಲ್ ಕೆಳಗೆ ಬಂದಾಗ ಇನ್ನೂ ಹೈಟ್. ಸೊ ತುಂಬಾ ಅಂದ್ರೆ ತುಂಬಾ ಹೈಟ್ ಆಗುತ್ತೆ. ಇದು 7 ಫೀಟ್ ಅಂತ ಹೇಳಿದ್ರು. ಸೊ ಇಲ್ಲಿಂದ ಸ್ಟ್ಯಾಂಡ್ 7 ಫೀಟ್ ಆಗಿರ್ಬೋದು. ಈ ಲೆಗ್ನ ಈಗ ಇಲ್ಲಿ ಏನಿದೆ, ಇಲ್ಲಿಂದ ಮೇಲೆ 7 ಫೀಟ್ ಇರುತ್ತೆ, ಇಲ್ಲಿಂದ ಕೆಳಗಿರೋದು ಇನ್ನು 1.5 ಫೀಟ್ ಇಲ್ಲೇ ಇದೆ. ಸೊ 8 ಫೀಟ್ 9 ಫೀಟ್ ಆಗ್ಬೋದು. ಸೊ ಬೆಟರ್ ಇದೆ. ಸೊ ಮೊಬೈಲ್ ತಡೆಯೋಕ್ಕೆ ಮಾತ್ರ ಕೆಪಾಸಿಟಿ ಇರುವಂಥದ್ದು. ಜಾಸ್ತಿ ವೆಯ್ಟ್ ಹಾಕಿದ್ರೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಜಾಸ್ತಿ ಕೆಪಾಸಿಟಿ ಇಲ್ಲ, ಬಟ್ ಚೆನ್ನಾಗಿದೆ. ಅಂದರೆ ರೂಮ್ ಒಳಗೆ ಏನೋ ರೀಲ್ಸ್ ಮಾಡ್ತೀನಿ, ರೂಮ್ ಒಳಗೆ ಏನಾದರೂ ವ್ಲಾಗ್ ಇನ್ಫಾರ್ಮೇಷನ್ ವಿಡಿಯೋ ಮಾಡ್ತೀನಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಅವರಿಗೆ ಬಿಗಿನರ್ಸ್ಗಳಿಗೆಲ್ಲ ಆರಾಮಾಗಿ ಸಾಕು. ಸೊ ತುಂಬಾ ಹೈಟ್ ಇದೆ. ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ ಮಾಡ್ಕೋಬೋದು, ಎಷ್ಟು ದೂರ ಬೇಕು ಅಷ್ಟು ದೂರ ಇಟ್ಕೋಬೋದು. ಇದರಲ್ಲಿ ಯಾವುದೇ ಥರ ಬ್ಲೂಟೂತ್ ಆನ್ ಮಾಡ್ಕೊಳ್ಳೋದೆಲ್ಲ ಇಲ್ಲ. ಸೊ ಇದರಲ್ಲಿ ಮೊಬೈಲ್ನ ಹೋಲ್ಡ್ ಮಾಡಿಬಿಟ್ಟು, ನಾವಿಲ್ಲಿ ಮೊಬೈಲ್ನ ಹೋಲ್ಡ್ ಮಾಡಿಟ್ಟು ವಿಡಿಯೋ ಆನ್ ಮಾಡಿ ಇಟ್ಕೊಂಡು ಬಂದುಬಿಟ್ಟು ಮಾತಾಡಬೇಕಾಗುತ್ತೆ. ಸೊ ಬ್ಲೂಟೂತ್ ಬಟನ್ಸ್ ಏನಾದ್ರು ಕೊಟ್ಟಿದ್ರೆ ನಾವು ಬಂದ್ಬಿಟ್ಟು ಆದಮೇಲೆ ಬೇಕಾದ್ರೆ ಆನ್ ಮಾಡ್ಕೋಬೋದು. ಸೊ ಇದರಲ್ಲಿ ಆ ಥರ ಆಪ್ಷನ್ ಇಲ್ಲ. ಆನ್ ಮಾಡಿಬಿಟ್ಟೆ ಬಂದು ನೋಡುವಂಥದ್ದು ಮಾಡುವಂಥದ್ದು ಏನಾದರೂ ಇದ್ದರೆ ಆ ಥರ ಮಾಡಬೇಕು ಹೊರತು ಇದು ತುಂಬ ಕಡಿಮೆ ಪ್ರೈಸಲ್ಲಿ ಇದೊಂದು ಬೆಸ್ಟ್ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನಿಮಗೆ ಬಾಗಿಲು ಮುಂದೆ ಇಟ್ಟು ತೋರಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನಾರ್ಮಲ್ ಆಗಿ ಎಲ್ಲರ ಮನೆ ಬಾಗಿಲು ಎಷ್ಟು ಹೈಟ್ ಬರುತ್ತೆ ಅಂತ ಗೊತ್ತಿರುತ್ತೆ. ಸೊ ಒಂದು 8 ಫೀಟ್ ಎಲ್ಲ ಬರ್ಬೋದು ಅನ್ಕೋತೀನಿ. ಸೊ ನೋಡ್ಬೋದು, ಬಾಗಿಲಿಗಿಂತ ಸ್ವಲ್ಪ 1-2 ಇಂಚು 3 ಇಂಚು ಮೇಲೇನೆ ಇದೆ. ಸೊ ಯಾಕೆ ಮೇಲೆ ಇದೆ ಅಂದರೆ ಇದು 7 ಫೀಟ್ ಅಂತ ತೆಗೆದಿದ್ದು, ಆದರೆ 8 ಫೀಟ್ ಮೇಲೆ ಇರೋಂಥ ಚಾನ್ಸಸ್ ಇದೆ. ಯಾಕೆಂತಂದರೆ ನಾವು ಲೆಗ್ನ ಅಗಲ ಕಮ್ಮಿ ಮಾಡಿದ್ದೀವಿ. ಸೊ ಇದು ಲೆಗ್ ಎಷ್ಟು ಬೇಕು ಅಷ್ಟು ಅಗಲ ಜಾಸ್ತಿ ಕಮ್ಮಿ ಎಲ್ಲ ಮಾಡ್ಕೋಬೋದು. ಸೊ ಲೆಗ್ನ ಅಗಲ ಮಾಡ್ಕೊಂಡ್ರೆ ಮಿಡಲಲ್ಲಿ ಏನಿದೆ ರಾಡ್ ಅದು ಕೆಳಗೆ ಬರುತ್ತೆ. ಅವಾಗ ಅಲ್ಲಿ ಮೇಲ್ಗಡೆ ಹೈಟ್ ಕಮ್ಮಿ ಆಗುತ್ತೆ. ಸೊ ನಿಮಗೊಂದು ಐಡಿಯಾ ಸಿಗಲಿ ಅಂತೇಳಿ ನಾನು ಬಾಗಿಲು ಮುಂದೆ ಇಟ್ಟು ತೋರಿಸ್ತಿದ್ದೀನಿ. ಸೊ ಯಾರ್ಯಾರು ಬೇಕು ಈ ಥರ ಒಂದು ಟ್ರೈಪೋಡ್ ಸ್ಟ್ಯಾಂಡ್ ನೀವು ಬೇಕು ಅಂತ ಹೇಳಿ ಹುಡುಕ್ತಾ ಇದ್ರೆ ಅವರಿಗೆ ಸೊ ನೋಡ್ಬೋದು, ಮಿಡಲಲ್ಲಿ ಒಂದು ಲಾಕ್ ಇದೆ. ಸೊ ಲಾಕ್ ನೋಡ್ಬೋದು. ಸೊ ಮೇಲ್ಗಡೆ ಯಾವುದಿಲ್ಲ, ಇದೇ ಫಸ್ಟ್ ಲಾಕ್ ಆಗಿರುತ್ತೆ. ಸೊ ಮೇಲ್ಗಡೆ ಇರೋ ರಾಡ್ ಕೆಳಗೆ ಬಂದಾಗ ಅಲ್ಲಿ ಲಾಕ್ ಮಾಡ್ಕೋಬೋದು. ಎಷ್ಟು ಬೇಕು ಅಷ್ಟು ಹೈಟಕ್ಕೆ ಆ ಒಂದು ಪಾಯಿಂಟಲ್ಲಿ ಲಾಕ್ ಮಾಡ್ಕೋಬೋದು. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಈ ಒಂದು ಪಾಯಿಂಟಲ್ಲಿ ನೀವು ನೋಡ್ಬೋದು ಮಿಡಲಲ್ಲಿ, ಇದು 2ನೇ ಲಾಕ್. ಸೊ ಲಾಸ್ಟ್ ಕೆಳಗೆ ಲೆಗ್ಸ್ಗಳನ್ನ ಡೌನ್ ಮಾಡಿಬಿಟ್ಟು ಅಲ್ಲಿ ಕೂಡ ಲಾಕ್ ಮಾಡ್ಕೋಬೋದು. ಅದನ್ನ ನಿಮ್ಗೆ ಹತ್ರದಿಂದ ತೋರಿಸ್ತೀನಿ. ಸೊ ನೋಡ್ಬೋದು, ಸೊ ಇಲ್ಲಿ ಏನು ಲಾಕ್ ಕೊಟ್ಟಿದ್ದಾರೆ ಇದನ್ನ ಲೂಸ್ ಮಾಡಿಕೊಂಡ್ರೆ ಸೊ ನಮಗೆ ವರ್ಕ್ ಎಲ್ಲ ಮುಗ್ದಾದ್ಮೇಲೆ ಬೇಕಾದ್ರೆ ಬಿಚ್ಕೋಬೋದು ಇನ್ನು. ಸೊ ಬಿಚ್ಕೋಬೋದು. ನೋಡಿ ಇಲ್ಲೊಂದು ಕೊಟ್ಟಿದ್ದಾರೆ ಅಂತ ಆಗ್ಲೇ ಹೇಳಿದ್ದಲ್ಲ, ಅದು ನೀವು ನೋಡ್ಬೋದು. ಇನ್ನು ಇಲ್ಲೊಂದು ಲಾಕ್ ಇದೆ. ವೇಟ್ ತುಂಬ ಅಂದರೆ ತುಂಬ ಕಮ್ಮಿ ಇದೆ, ಹಾಗಾಗಿ ಜಾಸ್ತಿ ಶೇಕ್ ಆಗಿಬಿಡುತ್ತೆ. ನೋಡ್ಬೋದು. ಸೊ ಇಲ್ಲೊಂದು ಲಾಕ್ ಕೂಡ ತೆಗಿಬೇಕಾಗುತ್ತೆ ಡೌನ್ ಮಾಡೋದಾದ್ರೆ. ಈ ಪ್ರಾಡಕ್ಟ್ ಎಲ್ಲಾದರೂ ಬೇಕು ಅನಿಸಿದ್ರೆ ನಿಮಗೆ ನೋಡಿ, ಲೆಗ್ ನಿಮ್ಗೆ ಎಷ್ಟು ಅಗಲ ಬೇಕು ಅಂತ ನೋಡಿ. ಅವಾಗಲೇ ಕಮ್ಮಿ ಇತ್ತು, ಇವಾಗ ಇಷ್ಟ ಆಯಿತು. ಸೊ ಈ ಮಧ್ಯ ಪಾರ್ಟ್ ಫುಲ್ ಕಂಪ್ಲೀಟಾಗಿ ಕೆಳಗೆ ಬರೋಂಗೆ ನೋಡ್ಬೋದು. ಲೆಗ್ದು ಆ್ಯಂಗಲ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ನೋಡ್ಬೋದು, ಎಷ್ಟಕ್ಕೆ ಬೇಕಾದರೂ ಮಾಡ್ಬೋದು. ಸೊ ನೋಡಿ ಹೇಗಿದೆ ಅಂತ. ಎಷ್ಟು ಹೈಟ್ ಬೇಕಾದರೂ ಆಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯಾರಾದರೂ ಬೇಕು ಅನ್ನೋರು, ಇದೇ ಪ್ರಾಡಕ್ಟ್ ಬೇಕು ಅನ್ನೋದಾದರೆ, ಸೊ ನಮಗೆ ಇದೇ ಇಷ್ಟ ಆಗಿದೆ, ಸೊ ಗ್ಯಾರಂಟಿ ಇದೆ ಅನ್ನೋದಾದರೆ ನೀವು ಈ ಪ್ರಾಡಕ್ಟ್ನ ತಗೋಬೋದು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ, ನಿಮ್ಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.